ಢಾಲಿ ಹಾಗೂ ದರ್ಶನ್, ಸುದೀಪ್ ಜೊತೆಗೆ ಯಶ್ ಮತ್ತು ಗಣೇಶ್ಗೆ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ದಾರೆ. ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿರುವಂತಹದ್ದು. ನಟ ನಟಿಯರಿಗೆ ಕ್ಲಾಸ್ ತೆಗೆದುಕೊಂಡಂತಹ DCM ನಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತಿದೆ, ಹೀಗಂತ ಡಿ ಕೆ ಶಿವಕುಮಾರ್ ಅವರು ಹಿರಿಯ ನಟರಿಗೆ ಢಾಲಿ ಧನಂಜಯ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಟ್ಟು ಬೋಲ್ಟನ್ನು ಟೈಟ್ ಮಾಡೋದು ನನಗೆ ಗೊತ್ತಿದೆ, ಹೀಗಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹದ್ದು. ಎಸ್, ಢಾಲಿ ಧನಂಜಯ, ದರ್ಶನ್, ಸುದೀಪ್, ಯಶ್ ಜೊತೆಗೆ ಗಣೇಶ್ ಇವರೆಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ನಟರ ಮೇಲೆ ಗರಂ ಆಗಿರುವಂತಹದ್ದು. ನಟ ನಟಿಯರಿಗೆ ಕ್ಲಾಸ್ ತೆಗೆದುಕೊಂಡಂತಹ DCM ಡಿ ಕೆ ಶಿವಕುಮಾರ್, ನಿಮ್ಮ ನಟ್ಟು ಬೋಲ್ಟನ್ನು ಟೈಟ್ ಮಾಡೋದು ನನಗೆ ಗೊತ್ತಿದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಟೈಟ್ ಮಾಡಬೇಕು ಅದೆಲ್ಲವೂ ಕೂಡ ನನಗೆ ಗೊತ್ತಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಯಶ್, ಢಾಲಿ ಧನಂಜಯ, ದರ್ಶನ್, ಸುದೀಪ್ ಹಾಗೂ ಗಣೇಶ್ ಎಲ್ಲ ದೊಡ್ಡ ನಟರಿಗೆ ವಾರ್ನಿಂಗ್ ಕೊಟ್ಟಿರುವಂತಹದ್ದು. ಇನ್ನು ಮುಂದೆ ನಿಮ್ಮಿಂದ ಉತ್ತಮ ಸ್ಪಂದನೆ ನೀಡುವಂತಾಗಲಿ. ವೇದಿಕೆ ಮೇಲೆ ನಟ ನಟಿಯರಿಗೆ ಡಿ ಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿರುವಂತಹದ್ದು. ಫಿಲಂ ಚೇಂಬರ್ ಮೇಲೆ ನನಗೆ ಕೋಪ ಇದೆ, ಹೀಗಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹದ್ದು. ಕನ್ನಡ ಚಿತ್ರರಂಗ ಮನೆಯ ಹಬ್ಬ, ಮನೆಯವರೆಲ್ಲರೂ ಕೂಡ ಬರಬೇಕು. ಹುಡುಕಿ ನೋಡಿದರೆ 20ರಷ್ಟು ಜನರು ಕೂಡ, ಅಂದರೆ ಎಲ್ಲಿ ಹುಡುಕು ನೋಡಿದ್ರು ಕೂಡ ಕೇವಲ 20 ಜನರು ಕೂಡ ಇಲ್ಲ. ಸರ್ಕಾರ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬೇಕಲ್ವೇ? ನಟ ನಟಿಯರ ನಡವಳಿಕೆ, ಅವರ ನಡವಳಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಕೆಲಸ ಇದ್ದರೆ ಬಂದು ಮಾಡ್ಕೊಂಡು ಹೋಗ್ತೀರಿ, ಸರ್ಕಾರದ ಕರೆಗಳಿಗೆ ಒಗ್ಗೂಡುವುದಿಲ್ಲ, ಹೀಗಂತ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿರುವಂತಹದ್ದು. ಎಸ್, ಡಿ ಕೆ ಶಿವಕುಮಾರ್ ಅವರು ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಗರಂ ಆಗಿರುವಂತಹದ್ದು. ದರ್ಶನ್, ಯಶ್, ಸುದೀಪ್, ಗಣೇಶ್, ಢಾಲಿ ಧನಂಜಯ ಇವರೆಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿರುವಂತಹದ್ದು. ನಿಮ್ಮ ನಟ್ಟು ಬೋಲ್ಟನ್ನು ನಾನು ಕಂಪ್ಲೀಟಾಗಿ ಟೈಟ್ ಮಾಡೋದು ನನಗೆ ಗೊತ್ತಿದೆ, ನನ್ನ ಹತ್ರ ಇವೆಲ್ಲ ನಡೆಯಲ್ಲ, ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾದರೆ ಯಾವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿರುವಂತಹದ್ದು? ಎಸ್, ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಡಲಿಕ್ಕೂ ಕೂಡ ಒಂದು ಕಾರಣ ಇತ್ತು. ಹಾಗಾದರೆ ಯಾವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿರುವಂಥದ್ದು? ಹಾಗಾದರೆ ಸಿನಿಮಾ ನಟರು ಟ್ಯಾಕ್ಸ್ ಕಟ್ಟಿಲ್ವಾ? ಸಿನಿಮಾ ನಟರು ಟ್ಯಾಕ್ಸ್ ವಂಚನೆ ಮಾಡಿದ್ರಾ? ಟ್ಯಾಕ್ಸ್ ವಿಚಾರಕ್ಕೆ ನಟ್ಟು ಬೋಲ್ಟು ಸರಿ ಮಾಡ್ತಾರಾ ಡಿ ಕೆ ಶಿವಕುಮಾರ್ ಅವರು? ನಟರ ವಿರುದ್ಧ ಯಾವುದಾದರೂ ದೂರುಗಳಿದ್ದರೆ ಆ ದೂರುಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಹಾಗಾದರೆ ಕನಕಪುರ ಬಂಡೆ ಬಳಿ ಇರುವಂತಹ ಅಸ್ತ್ರಗಳೇನು? ಎಸ್, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಚಲನಚಿತ್ರೋತ್ಸವದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ನಟ್ಟು ಬೋಲ್ಟನ್ನು ಟೈಟ್ ಮಾಡೋದು ನನಗೆ ಗೊತ್ತಿದೆ, ನೀವು ನನ್ನ ಹತ್ರ ಯಾವುದೇ ಕಾರಣಕ್ಕೂ ಕೂಡ ಬಾಲ ಬಿಚ್ಚಬೇಡಿ. ನಿಮ್ಮ ಕೆಲಸಗಳು ಆಗಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಬಂದು ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರ. ಆದರೆ ಸರ್ಕಾರದ ಕೆಲಸ ಅಂತ ಬಂದರೆ ನೀವು ಯಾರೂ ಕೂಡ ಇನಿಷಿಯೇಟ್ ಆಗಿ ಮುಂದೆ ಬಂದು ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಆಸಕ್ತಿಯನ್ನು ತೋರಿಸಲ್ಲ. ಇದು ಸಾಕಷ್ಟು ಬೇಸರವನ್ನು ಕೂಡ ಉಂಟು ಮಾಡಿರುವಂತಹ ಒಂದು ವಿಚಾರ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಅಸ್ತ್ರಗಳೇನು? ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ, ಅವರ ಯಾಕೆಂದರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು.
ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಹೇಮಾ ಚೌಧರಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಅಸ್ತ್ರಗಳೇನು? ನಟರ ಟ್ಯಾಕ್ಸ್ ವಂಚನೆ ಫೈಲ್ಸ್ಗಳು ಡಿ ಕೆ ಶಿವಕುಮಾರ್ ಅವರ ಬಳಿ ಇವೆಯಾ? ನಟರ ವಿರುದ್ಧ ಇರುವ ದೂರುಗಳೇ ನಟರಿಗೆ ಮುಳುವಾಗುತ್ತಾ? ಸರ್ಕಾರಕ್ಕೆ ಅವಮಾನ ಮಾಡಿದ ನಟರ ಬುಡಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ಕೈ ಹಾಕಿದ್ದಾರೆ. ಅಹಂಕಾರಿ ನಟರ ಜೊತೆ ಅಹಂಕಾರಿ ನಟರ ಶೂಟಿಂಗ್ಗೆ ಅನುಮತಿ ಕೊಡಲ್ಲ. ಹಲವು ಕಡೆ ಶೂಟಿಂಗಿಗೆ ಸರ್ಕಾರದ ಅನುಮತಿ ಕಡ್ಡಾಯ. ಆಗ ನಟರು ಡಿ ಕೆಗೆ ನಮಸ್ಕಾರ ಹೊಡಿಲೇಬೇಕು. ಪ್ರೊಡ್ಯೂಸರ್ಗಳ ಜೊತೆ ಸೇರಿಕೊಂಡು ಬೇನಾಮಿ ವ್ಯವಹಾರ ಕೂಡ ಮಾಡ್ತಿರುವಂತಹದ್ದು ವಿಚಾರ ನನಗೆ ಗೊತ್ತಿದೆ. ಸುಳ್ಳು ಕಲೆಕ್ಷನ್ ತೋರಿಸಿ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಕೂಡ ಮಾಡ್ತಿದ್ದಾರೆ ಕೆಲವರು. 100 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಿರುವಂತಹ ನಟರು. ಭೂಮಿ ರಿಜಿಸ್ಟ್ರೇಷನ್ ಕನ್ವರ್ಷನ್ ಪ್ಲ್ಯಾನ್ ಕೂಡ ಸ್ಯಾಂಕ್ಷನ್ ಕೂಡ ಮಾಡ್ಕೊಳ್ಬೇಕಾಯ್ತು. ಹೀಗೆ ಸರ್ಕಾರದ ಬಳಿ ಬರಲೇಬೇಕಿದೆ ನಟರು. ಆಗ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಹೀಗಂತ ಡಿ ಕೆ ಶಿವಕುಮಾರ್ ಅವರು ನಟರ ವಿರುದ್ಧ ಗುಟುರನ್ನು ಹಾಕಿರುವಂತಹದ್ದು. ಎಸ್, ಅವ್ರು ಹೇಳೋದು ಕೂಡ ಸರಿ ಇದೆ. ಅವರವರ ಕಾರ್ಯಕ್ರಮಗಳಿಗೆ ಅಥವಾ ಅವರವರ ಇಂಡಿವಿಜುವಲ್ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟು ದೊಡ್ಡ ದೊಡ್ಡ ನಾಯಕರ ಬಳಿ ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ಕೊತಾರೆ, ಅವರ ಕೆಲಸಗಳನ್ನು ಮಾಡಿಸ್ಕೊಂಬರ್ತಾರೆ. ಆದರೆ ಸರ್ಕಾರದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಚಲನಚಿತ್ರೋತ್ಸವದ ಕಾರ್ಯಕ್ರಮ ಆಗಿರ್ಬೋದು, ಇಂತಹ ಕಾರ್ಯಕ್ರಮಗಳಿಗೆ ನಟರು ಸರಿಯಾಗಿ ಹಾಜರಾಗ್ತಿಲ್ಲ. ಇದು ಎಲ್ಲ ಒಂದು ಕಡೆ ತುಂಬ ಬೇಸರದ ವಿಚಾರ. ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಮ್ ಚೇಂಬರ್ ಆಫ್ ಕಾಮರ್ಸು, ಈ ಆ್ಯಕ್ಟ್ರುಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅಲ್ಲ, ನಾನು ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವ್ರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ. ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದರೆ ಕಿಶೋರ್ದಲ್ಲ, ಸಾಧು ಕೋಕಿಲನ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು, ಪ್ರೊಡ್ಯೂಸರು, ಡೈರೆಕ್ಟ್ರುಗಳು, ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ? ನಾವು ಬೇಕಾದ್ರೆ ಜನ ಸೇರಿಸೋದೇನು, ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು, ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು. ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ, ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ, ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದರೆ ಏನಕ್ಕೆ ಫಿಲಮ್ ಫೆಸ್ಟಿವಲ್ ಮಾಡಬೇಕು?